ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸಹ. ಮಳೆ ಬಂದು ರಾತ್ರಿ ಒಳ್ಳೆ ನಿದ್ದೆ ಬಂದಿತ್ತು, ಹಾಗೆಯೇ ಬೆಳಿಗ್ಗೆ ನೀರು ಬಂದಿತ್ತು. ಹಾಗೆ ಮುನ್ಸಿಪಾಲ್ಟಿ ನೀರಿದೆ ಎಂತದ ದೋಖ ಉಂಟಂತೆ, ಚಾ ಮಾಡಿದ್ರೆ ಹೊಡಿತದಂತೆ ಹಾಲೆಲ್ಲ, ಉಪ್ಪು ನೀರು ಬರ್ತಾ ಉಂಟಂತೇಳಿ ಸುದ್ದಿ. ಸಮುದ್ರದಿಂದ ತರಿಸಿ ಕೊಡ್ತಾ ಇದ್ದಾರೆ ನೀರು, ಎಂತಂತ ಗೊತ್ತಿಲ್ಲ. ಸಮುದ್ರಕ್ಕೆ ಪೈಪ್ ಹಾಕಿದಾಗೆ ಉಂಟು ಆ್ಯಕ್ಚುಲಿ. ಟೂರ್ ಲೈಟಲ್ಲಿ ಉಪ್ಪು ಉಂಟು, ಎಂಥದ ಕೆಮಿಕಲ್ ಎಲ್ಲ ಹಾಕ್ತಾರಲ್ಲ ಹಾಗೆ. ಎಂತ ಇಲ್ಲ, ನೀರನ್ನು ಲ್ಯಾಬ್ ಟೆಸ್ಟಿಗೆ ಕೊಡಬೇಕು, ಒಂಚೂರು ಹಣ ಆಗ್ತದೆ ಒಟ್ಟು ಸೇರಿ. ಇದು ಸ್ವಲ್ಪ ಬಸಳೆ ಇದೆಂತ ಪದ್ಪೆ, ಇದು ಅಲ್ಲಿ ಇನ್ನೊಂದು ಎಂಥದ ಉಂಟು, ಎಲ್ಲಿ ಪುದೀನ ಸಹ ಆಗಿದಂತೆ ನೋಡ. ಫ್ಲೇವರ್ ಎಲ್ಲ ಫ್ರೆಶ್ ಉಂಟು, ಫ್ರೆಶ್ ಫ್ಲೇವರ್ ಪುದೀನ. ಹಿಂದೆ ಸೈಡಲ್ಲಿ ಪಪ್ಪಾಯ ಸಹ ಆಗಿದೆ, ತೋರಿಸ್ತೇನೆ. ಪಪ್ಪಾಯ ಸುಮಾರಾಗಿದೆ. ಆಂಟಿದು ಮನೆದು ಮರದಲ್ಲಿ, ಚಿಕ್ಕ ಮರದಲ್ಲಿ ಸುಮಾರು ಮಾವಿನ ಹಣ್ಣು ಆಗಿತ್ತು, ಮಾವಿನಕಾಯಿ. ಸೊ ನೋಡುವಾಗ ಖುಷಿ ಆಗ್ತಿತ್ತು. ಹಿಡಿಯುವಾಗಲೇ ತುಂಡಾಯಿತು. ಸ್ವಲ್ಪ ಒಂದು 5-6 ಮಾವಿನ ಕಾಯಿಯನ್ನು ಕೊಯ್ದು ಹಿಡ್ಕೊಂಡೆ. ನೋಡುವಾಗ ಆಸೆ ಆಗ್ತಾ ಇತ್ತು. ಹೇಗೆ ಉಂಟು ಟೇಸ್ಟ್ ಅಂತೇಳಿ ಗೊತ್ತಿಲ್ಲ. ಹಣ್ಣಾಗ್ಲಿಕ್ಕೆ ಇಡಬೇಕು. ಒಂದು ಸ್ವಲ್ಪ 4 ಕೊಯ್ದು ಅದನ್ನು ನಾನು ಮಂಗಳೂರಿಗೆ ಹಿಡ್ಕೊಂಡು ಹೋಗ್ಲಿಕ್ಕೆ. ಅಲ್ಲಿ ವಿಪರೀತ ಶೆಕೆ ಒಟ್ಟಿಗೆ ಕರೆಂಟ್ ಇಲ್ಲ. ನಮಗೆ ಕರೆಂಟ್ ಇಲ್ಲದೆ ಇವತ್ತು ಬೆಳಗಿಂದ ಸಂಜೆವರೆಗೆ ಇರಬೇಕು. ಈ ಬಿಸಿಲಿಗೆ ಯಾವ ರೀತಿ ಇರೋದೋ ಗೊತ್ತಿಲ್ಲ, ಭಾರಿ ಶೆಕೆ. ಪ್ರೇಮಮ್ಮ ಬಾಗಿಲಲ್ಲಿ ಕೂತಿದ್ದಾರೆ, ಸ್ವಲ್ಪ ಹೊರಗೆದು ಗಾಳಿ ಬರ್ತದಂತೆ. ನಾನು ಮತ್ತು ನನ್ನ ಅಪ್ಪ ಹೊರಟು ಒಂದು 3:30 ಅಷ್ಟೊತ್ತಿಗೆ. ನನ್ನ ಕಸಿನ್ ಅವರದೇ ಒಂದು ಶಿರ್ವದಲ್ಲಿ ಒಂದು ಶಾಪ್ ಓಪನ್ ಆಗಿದೆ. ಸೊ ಅಲ್ಲಿ ನಿಮಗೆ ಗಾಣದ ಎಣ್ಣೆ ಮತ್ತು ಆರ್ಗ್ಯಾನಿಕ್ ಅಕ್ಕಿ, ಕಜೇರಿ ಇಂಥದ್ದೆಲ್ಲ ಸಿಗ್ತದೆ ಐಟಮ್ಸ್. ಮತ್ತು ಕಬ್ಬಿನ ಜ್ಯೂಸ್ ಉಂಟು ಫ್ರೆಶ್. ಸೊ ಕೆಲವೆಲ್ಲ ಉಂಟು ಅವರ ಹತ್ರ ಐಟಮ್ಸ್. ನೀವು ಶಿರ್ವದವರಾದರೆ ಖಂಡಿತ ಇಲ್ಲಿಗೆ ಒಂದ್ಸತಿ ವಿಸಿಟ್ ಕೊಡಿ. ಎಣ್ಣೆ ಎಲ್ಲ ತೆಗೆದು ಕೊಡ್ತಾರೆ, ಮಾಡಿ ಕೊಡ್ತಾರೆ. ಸೊ ನಾವು ಒಂದು ಅಕ್ಕಿ ತಗೊಳ್ಳುವ, ಕಜೇರಿ ಬೇಕಿತ್ತು, ನೋಡುವ ಒಂದ್ಸತಿ ಟ್ರೈ ಮಾಡುವ ಅಂತೇಳಿ ಅಲ್ಲಿ ಹೋಗಿ ಅಕ್ಕಿಯನ್ನು ಹಿಡ್ಕೊಂಡು ಬಂದ್ವಿ. ಇದು ಶಿರ್ವ ಪೊಲೀಸ್ ಸ್ಟೇಷನ್ಗೆ ಹೋಗುವಲ್ಲೇ ಇದು ಅಂಗಡಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಈಚೆ ಹೋದರೆ ಶಿರ್ವ ಪೊಲೀಸ್ ಸ್ಟೇಷನ್, ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ಇವರದ್ದು ಶಾಪ್ ಇರುವಂಥದ್ದು. ಖಂಡಿತ ಶಿರ್ವ ಆಚೆ ಹತ್ತಿರದವರೆಲ್ಲ ಒಂದ್ಸತಿ ವಿಸಿಟ್ ಮಾಡಿ. ಅದೇ ರೀತಿ ನಾವು ಸಹ ಒಂದು 10 kgದು ಕಜೇರಿಯನ್ನು ಹಿಡ್ಕೊಂಡು ಬಂದ್ವಿ. ಸ್ವಲ್ಪ ಒಳ್ಳೇದು ಇದು ಆರೋಗ್ಯಕ್ಕೆ. ಹಾಗಾಗಿ ರೈಸ್ ಅನ್ನು ಟ್ರೈ ಮಾಡಿ ನೋಡುವ ಅಂತೇಳಿ ಕಜೇರಿ ಮತ್ತೆ 1 ಲೀಟರ್ ಎಣ್ಣೆ ತಗೊಂಡು ಬಂದಿದ್ವಿ. ಅಮ್ಮನಿಗೆ ಮಸ್ಕ್ ಮೆಲನ್ ಜ್ಯೂಸ್ ಬೇಕು ಹೇಳಿದ್ರು, ಹಾಗಾಗಿ ಅವರಿಗೆ ಜ್ಯೂಸ್ ಮಾಡಿ ಕೊಟ್ಟದ್ದು. ನಮ್ಮ ಆಂಟಿ, ಪ್ರೇಮ ಆಂಟಿ, ನಾನು ಹೋಗುದನ್ನು ನೋಡಿ ಅವರಿಗೆ ಸಹ ಗೊತ್ತುಂಟು ನಮ್ಗೆ ಈ ಥರ ಮನೆಯಲ್ಲಿ ಬೆಳೆದದ್ದು ಎಂತಾದರೂ ಸಿಕ್ಕಿದ್ರೆ ಖುಷಿ ಆಗ್ತದೆ ಅಂತೇಳಿ. ಸೊ ಅವರೇ ಹೇಳಿದರು, ಇದು ನುಗ್ಗೆ ಉಂಟು, ಸ್ವಲ್ಪ ತಗೊಂಡು ಹೋಗ್ತೀಯಾ ಅಂತೇಳಿ. ನಾನು ಸಹ ಹೇಳಿದೆ ಕೊಡಿ ಅಂತೇಳಿ. ಸೊ ಅವರು ಕೊಯ್ದು ಫ್ರೆಶ್ ಆಗಿರುವಂಥ ನುಗ್ಗೆಯನ್ನು ಕೊಟ್ಟರು. ಈ ರೀತಿಯಾದ ಮನೆಯದ್ದು ಬೆಳೆದದ್ದು ನುಗ್ಗೆ, ಮಾವಿನ ಹಣ್ಣು, ಗುಜ್ಜ ಇದನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ. ಆರ್ಗ್ಯಾನಿಕ್ ಆಗಿ ನಮಗೆ ಸಿಗ್ತದೆ, ಯಾವುದೇ ಮಿಲಾವಟ್ ಇಲ್ಲದೆ. ಹಾಗಾಗಿ ನೋಡ್ಬೋದು ಗುಜ್ಜೆ ಸಹ ಸುಮಾರಾಗಿತ್ತು. ನಾನು ಹೇಳಿದೆ ನನಗೆ ಒಂದು ಕಾಯಿ ಗುಜ್ಜೆ ದೊಡ್ಡದಾದ್ಮೇಲೆ ಕೊಡಿ, ನನಗೆ ಚಿಪ್ಸ್ ಮಾಡ್ಲಿಕ್ಕೆ ಉಂಟಂತೇಳಿ. ಈ ಸತಿ ಗುಜ್ಜದ ಚಿಪ್ಸ್ ಮಾಡ್ಬೇಕಂತೇಳಿ. ಸೊ ಎಲ್ಲ ಹಿಡ್ಕೊಂಡು ಗಂಟು ಮುಟ್ಟೆ ಕಟ್ಕೊಂಡು ನಾನು ಹೊರಟದ್ದು ಮ್ಯಾಂಗ್ಳೂರ್ನ ಕಡೆಗೆ. ಸೊ ಬಸ್ ಎಲ್ಲ ಹತ್ತಿ ಕೂತು ಇದಾದೆ. ನಾನು ಈ ಬಸ್ಸಲ್ಲಿ ಒಂದು ಬೋರ್ಡ್ ನೋಡಿದೆ, ಅದು ನನಗೆ ತುಂಬ ಖುಷಿ ಆಯಿತು. ಏನಪ್ಪ ಬರೆದಿದ್ರೆ ಹೇಳಿದರೆ, ಡ್ರೈವರ್ ಫೋನಲ್ಲಿ ಮಾತಾಡ್ತಿದ್ರೆ, ಸ್ಪೀಡ್ ವಾಟರ್ ಇದ್ದರೆ ಈ ನಂಬರಿಗೆ ಕರೆ ಮಾಡಿ ತಿಳಿಸಿ ಅಂತೆಲ್ಲ. ಆ್ಯಕ್ಚುಲಿ ಗುಡ್ ಅವೇರ್ನೆಸ್ ಅಂತಲೇ ಹೇಳ್ಬೋದು. ನನಗೆ ಅಂತೂ ಆ ಬೋರ್ಡ್ ನೋಡಿ ಖುಷಿ ಆಯಿತು. ಸೊ ನನ್ನ ಸ್ಟಾಪ್ ಬಂತು, ಸಂಜೆ ಕತ್ತಲೆ ಆಗ್ತಾ ಬಂದಿತ್ತು. ನನ್ನ ಗಂಡ ನನ್ನನ್ನು ರಿಸೀವ್ ಮಾಡಲಿಕ್ಕೆ ಬಂದರು. ಅಲ್ಲಿಂದ ಹೊರಟ್ವಿ ಮನೆಗೆ. ಅತ್ತೆ ಫುಡ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಮೊಟ್ಟೆ ಮತ್ತು ಬಾಳೆಕಾಯಿ ನನ್ನ ಗಂಡನಿಗೆ. ಸ್ವಲ್ಪ ವೆದರ್ ಜಾಸ್ತಿ ಇತ್ತು, ಚೂರು AC ಹಾಕಿ ಫ್ರೆಶ್ ಅಪ್ ಆಗಿ ಬಂದೆ ನಾನು ಸಹ. ಅದಾದಮೇಲೆ ನನಗೆ ಸಹ ಮೊಟ್ಟೆ ಇತ್ತು, ಅದೇ ರೀತಿಯಾಗಿ ಸ್ವಲ್ಪ ಡ್ರೈ ಫ್ರೂಟ್ಸು, ಒಟ್ಟಿಗೆ ಮೀನು ಫ್ರೈ ಮಾಡ್ತಾ ಇದ್ರು ಅತ್ತೆ. ಸೊ ಅದನ್ನೆಲ್ಲ ತಿಂದು ರೆಸ್ಟ್ ಮಾಡಿದ್ದು. ಇದು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.